ಗಳನ್ನ ಹೇಳೋದಕ್ಕೆ, ಸರ್ಕಾರ ಮಾಡಿದ ಸಾಧನೆಗಳನ್ನ ಜನರಿಗೆ ತಿಳಿಸೋದಕ್ಕೆ ಈ ತರ ಯಾವುದೇ ಮಾಧ್ಯಮ ಇರಲಿಲ್ಲ. ಅದಕ್ಕೆ ಅವನೇ ಮಾಡ್ದಂತಾರೆ, ರಸ್ತೆ ಬದಿಗಳಲ್ಲಿ ಏನೇ ದೊಡ್ಡ ದೊಡ್ಡ ಬಂಡೆಗಳಿದ್ದು ಅದ್ರ ಮೇಲೆಲ್ಲ ಕೆತ್ತಿಸ್ಬಿಟ್ಟ ತನ್ನ ಸಾಧನೆಗಳನ್ನ ಜನ ಓದ್ಕೊಂಡು ಹೋಗ್ಲಿ, ಅದನ್ನ ಫಾಲೋ ಮಾಡ್ಲಿ ಅಂತ. ಜೊತೆಗೆ ಮುಂದಿನವರೆಗೂ ಇದು ಗೊತ್ತಾಗ್ಲಿ ಅಂತ ಕಾರಣಕ್ಕೋಸ್ಕರ ಈ ಇನ್ಸ್ಕ್ರೈಬ್ಡ್ ದಿ ದೀಸ್ ಡೆವಲಪ್ಮೆಂಟ್ಸ್ ಆರ್ ಇಸ್ ಐಡಿಯಾಸ್ ಆರ್ ಸೊ ಥಾಟ್ಸ್ ಆರ್ ಅಡ್ಮಿನಿಸ್ಟ್ರೇಟಿವ್ ಮೆಷರ್ಸ್ ಆನ್ ದಿ ರಾಕ್ಸ್. ಹಾಗಾಗಿ ಅವನು ಶಾಸನ ಬಿಟ್ಟೋಗಿದ್ದಾನೆ ಅಂತ ಗೊತ್ತಾಗಿದ್ದು ಬ್ರಿಟಿಷ್ ಭಾರತದಲ್ಲಿ. ಬ್ರಿಟಿಷರ್ ಬಂದ್ಮೇಲೆ ಇವೆಲ್ಲ ಗೊತ್ತಾಗ ಎಲ್ಲರಿಗೂ ಗೊತ್ತೇ ಇರಲಿಲ್ಲ. ಸಿಂಧೂ ನಾಗರಿಕತೆ ಹೇಗೆ ಪತ್ತೆ ಆಯಿತು, ಇವನ್ ದಿಸ್ ಆರ್ ಥಿಂಗ್ಸ್ ಆಲ್ಸೋ ಫೌಂಡ್ ವಿತ್ ಅನ್ ಆಕ್ಸಿಡೆಂಟ್ಲಿ. ಇವು ಕೂಡ ಆಕಸ್ಮಿಕವಾಗಿ ಪತ್ತೆಯಾದಂತಹ ಅಂಶಗಳು. ಓಕೆ, ಎಸ್, ಶಾಸನ ಬಂದಾಗ ಇಲ್ಲಿ ಏನ್ ನೋಡ್ಕೋಬೇಕು ಅಂತಂದ್ರೆ, ಶಾಸನ ಬಂದಾಗ ಇದರ ಹೂ ಎಕ್ಸ್ಕವೇಟೆಡ್ ನೋಡ್ಕೊಂಡಿರ್ಬೇಕು. ಇವುಗಳನ್ನ ಉತ್ಖನನ ಮಾಡಿದವರು ಯಾರು ನೋಡ್ಕೊಂಡಿರ್ಬೇಕು. ಇವುಗಳನ್ನ ಶಾಸನಗಳನ್ನ ಯಾರ್ಯಾರು ಪತ್ತೆ ಹಚ್ಚಿದ್ರು ಗೊತ್ತಿರಬೇಕು. ಆಮೇಲೆ ಈ ಶಾಸನಗಳ ಸ್ಕ್ರಿಪ್ಟ್ ಬಗ್ಗೆ ಗೊತ್ತಿರಬೇಕು, ಲ್ಯಾಂಗ್ವೇಜ್ ಗೊತ್ತಿರಬೇಕು. ಅರ್ಥ ಆಯ್ತಾ? ಆಮೇಲೆ ಇದರ ಲೊಕೇಶನ್, ಆಮೇಲೆ ಇದರ ಸ್ಥಳಗಳ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಸಬ್ಜೆಕ್ಟ್ಸ್, ಇದರಲ್ಲಿ ಯಾವ ವಿಷಯ ಅಡಕವಾಗಿದೆ, ಫೋಕಸ್ ಆಗಿದೆ ಗೊತ್ತಿರಬೇಕು. ಇದುವರೆಗೆ ಏನೇನು ಪ್ರಶ್ನೆ ಬಂದಿದೆಯೋ ಅಶೋಕನ ಶಿಲಾ ಶಾಸನಗಳಿಗೆ ಸಂಬಂಧಿಸಿದಂತೆ ಅವೆಲ್ಲವೂ ಕೂಡ ಇದೇ ಡೆವಲಪ್ಮೆಂಟ್ಸ್ ನಾವು ಗುರುತಿಸ್ಕೊಳ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಥಿಂಗ್. ಈ ಶಾಸನಗಳನ್ನ ಪತ್ತೆ ಮಾಡಿದವರು ಯಾರು, ಓಕೆ, ಇದರ ಲಿಪಿ ಯಾವುದು, ಭಾಷೆ ಯಾವುದು, ಸ್ಥಳ ಲೊಕೇಶನ್ಸ್ ಯಾವುದು, ಅರ್ಥ ಆಯ್ತಾ, ಸಬ್ಜೆಕ್ಟ್ ಯಾವುದು, ಇಷ್ಟು ಕೂಡ ಗೊತ್ತಿರಬೇಕು. ಸೊ ದಿಸ್ ಇಸ್ ದಿ ಥಿಂಗ್ ಬಿಹೈಂಡ್ ದಿಸ್ ಪೀರಿಯಡ್. ಅರ್ಥ ಆಗ್ತಿದೆಯಾ? ಈಗಳನ್ನು ಓದೋದ್ರಿಂದ ಹೆಚ್ಚು ಲಾಭ ನಿಮಗೆ. ಏನೇ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ರು ಇಷ್ಟಲ್ಲೇ ಕೇಳ್ತಾರೆ ಅವರು. ಇದು ನೋಡ್ಕೊಂಡ್ಬಿಟ್ರೆ ಒಂದು ಪ್ರಶ್ನೆ ಒಂದ್ ವೇಳೆ ಕೇಳಿದ್ರೆ ಅಶೋಕನ ಶಾಸನ ಬಗ್ಗೆ ಇಷ್ಟಲ್ಲೇ ಪ್ರಶ್ನೆ ಕೇಳ್ತಾರೆ. ಇದಕ್ಕೆಲ್ಲ ಉತ್ತರ ಕಂಡ್ಕೊಂಡ್ರೆ ಒಂದು ಮಾರ್ಕ್ಸು ನಿಮ್ ಪಾಕೆಟ್ ಆಗಿದ್ದಂಗೆ.